ಇನ್ನೊಂದು ಪ್ರಾಬ್ಲಮ್ ಈ ತರ ಇದೆ. ದ ಏರಿಯಾ ಆಫ್ ಎ ರೈಟ್ ಹ್ಯಾಂಗಲ್ಡ್ ಟ್ರಯಾಂಗಲ್ ಈಸ್ 600 ಸ್ಕ್ವೇರ್ ಸೆಂಟಿಮೀಟರ್. ದ ಬೇಸ್ ಆಫ್ ದ ಟ್ರಯಾಂಗಲ್ ಎಕ್ಸೀಡ್ಸ್ ದ ಅಲ್ಟಿಟ್ಯೂಡ್ ಬೈ 10 ಸೆಂಟಿಮೀಟರ್. ಫೈಂಡ್ ದ ಬೇಸ್ ಅಂಡ್ ಹೈಟ್ ಆಫ್ ದ ಟ್ರಯಾಂಗಲ್. ಈ ತರ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಒಂದು ರೈಟ್ ಹ್ಯಾಂಗಲ್ ಟ್ರಯಾಂಗಲ್ ಐತೆ. ಇಲ್ಲಿ ಸಬ್ಜೆಕ್ಟ್ ಅನ್ನ ನೀವು ಹುಡುಕ್ಬೇಕು ಫಸ್ಟ್. ಯಾವಾಗಲೂ ಪ್ರಾಬ್ಲಮ್ ಅನ್ನ ಕೊಟ್ಟಾಗ ಒಂದ್ 2-3 ಸಲ ಅದನ್ನ ಓದ್ಕೊಂಡು ಅರ್ಥ ಮಾಡ್ಕೊಂಡು ಆಮೇಲೆ ಪ್ರಾಬ್ಲಮ್ ಅನ್ನ ಮಾಡಕ್ ಶುರು ಮಾಡ್ಬೇಕು. ಅಟ್ ಎನಿ ಕಾಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ದೇನೆ ನೀವು ಒಂದು ಪ್ರಾಬ್ಲಮ್ ಅನ್ನ ಟಚ್ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಒಂದು ರೈಟ್ ಹ್ಯಾಂಗಲ್ ಟ್ರಯಾಂಗಲ್ ಇದೆ. ರೈಟ್ ಹ್ಯಾಂಗಲ್ ಟ್ರಯಾಂಗಲ್ ಇದೆ. ಆ ರೈಟ್ ಹ್ಯಾಂಗಲ್ ಟ್ರಯಾಂಗಲ್ ನ ಏರಿಯಾ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 600 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಏರಿಯಾ ಆಫ್ ಎ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಕ್ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಯೂಸ್ ಮಾಡ್ತೀವಿ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಈಸ್ ಈಕ್ವಲ್ ಟು ಇದನ್ನ ಕೊಟ್ಟಿದ್ದಾರೆ ಅವರೇ 600 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಇನ್ನೊಂದು ಕಂಡೀಷನ್ ಅಲ್ಲಿ ಏನು ಹೇಳ್ಬೋದು ಅಂತಂದ್ರಿದ್ರಾಗ ದ ಬೇಸ್ ಆಫ್ ದ ಟ್ರಯಾಂಗಲ್. ಬೇಸ್ ಆಫ್ ದ ಟ್ರಯಾಂಗಲ್, ಈ ಬೇಸ್ ಏನೈತಲ್ಲ ಇದು ಎಕ್ಸಿಡ್ಸ್ ದ ಅಲ್ಟಿಟ್ಯೂಡ್ ಬೈ 10 ಸೆಂಟಿಮೀಟರ್. ಅಂದ್ರೆ ಈ ಹೈಟ್ ಅನ್ನೋದೇ ಐತಲ್ಲ, ಹೈಟ್ ಎಷ್ಟಿರ್ತೋ ಅದಕ್ಕಿಂತ 10 ಸೆಂಟಿಮೀಟರ್ ಜಾಸ್ತಿ ಐತಿ ಅಂತ ಅರ್ಥ. ಇದರ ಅರ್ಥ ದ ಬೇಸ್ ಆಫ್ ದ ಟ್ರಯಾಂಗಲ್ ಈಸ್ ಎಕ್ಸಿಡ್ಸ್ ದ ಅಲ್ಟಿಟ್ಯೂಡ್ ಬೈ 10 ಸೆಂಟಿಮೀಟರ್. ಇನ್ ಕೇಸ್ ನಾವೇನಾದ್ರೂ ಈ ಅಲ್ಟಿಟ್ಯೂಡ್ ಅನ್ನ ಎಕ್ಸ್ ಅಂತ ತಗೊಂಡ್ರೆ ಇದನ್ನ ಎಕ್ಸ್ ಪ್ಲಸ್ 10 ಅಂತ ಬರ್ಕೊಳ್ತೀವಿ. ಇದಕ್ಕೆ ನೇಮ್ ಕೊಟ್ಬಿಡೋಣ. ದಿಸ್ ಇಸ್ ಎ, ದಿಸ್ ಇಸ್ ಬಿ ಅಂಡ್ ದಿಸ್ ಇಸ್ ಸಿ. ಇಲ್ಲಿ ಬೇಸ್ ಅನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ ಅಂಡ್ ಹೈಟ್ ಅನ್ನ ನಾವು ಎಕ್ಸ್ ಪ್ಲಸ್ 10 ಅಂತ ತಗೊಳ್ಳೋಣ. ಸಾರಿ, ಬೇಸ್ ಅನ್ನ ಎಕ್ಸ್ ಪ್ಲಸ್ 10 ಅಂತ ತಗೊಳ್ಳೋಣ ಅಂಡ್ ಹೈಟ್ ಅನ್ನ ಏನಂತ ತಗೊಳ್ಳೋಣ? ಎಕ್ಸ್ ಅಂತ ತಗೊಳ್ಳೋಣ. ಇವೆರಡು ಮಲ್ಟಿಪ್ಲೈ ಮಾಡಿದೆ ಅಂತ ನೋಡ್ರಿ. ಇಲ್ಲಿ ಈ 2 ಅನ್ನೋದು ಇದ್ರ ಜೊತೆಗೆ ಮಲ್ಟಿಪ್ಲಿಕೇಶನ್ ಆಗಿ ಹೋಗ್ಬಿಡ್ತೈತಿ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅವರೇ ಫೈಂಡ್ ಔಟ್ ಮಾಡಿದ್ದಾರೆ. ನಾವು ಬೇಸ್ ಅನ್ನ ಏನಂತ ತಗೊಂಡಿದ್ವಿ ಅದ್ರ ಬರ್ಕೊಂಡ್ಬಿಡೋಣ. ಲೆಟ್ ಬೇಸ್ ಆಫ್ ದ ಟ್ರಯಾಂಗಲ್, ಬೇಸ್ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 10 ಅಂತ ನಾವು ತಗೊಂಡಿದೀವಿ ಇದ್ರ ಪ್ರಕಾರ. ಅಂಡ್ ಹೈಟ್ ಆಫ್ ಟ್ರಯಾಂಗಲ್ ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ತಗೊಂಡಿದೀವಿ. ಇಲ್ಲಿ ಬರಿಬೇಕು ಒಂದು ಸೆಂಟೆನ್ಸ್ ನಲ್ಲಿ ಅಕಾರ್ಡಿಂಗ್ ಟು ಕ್ವಶನ್ ಪ್ರಕಾರ ಅಕಾರ್ಡಿಂಗ್ ಟು ಕ್ವಶನ್ ಹಾಫ್. ಸೊ ಅಕಾರ್ಡಿಂಗ್ ಟು ಕ್ವಶನ್ ಪ್ರಕಾರ ಈ 2 ಅನ್ನೋದು ಇದು ಕ್ವಶನ್ ಪ್ರಕಾರ ಇದನ್ನ ಬರ್ಕೊಂತೀವಿ ಹಿಂಗೆ. ಹಾಫ್ ಇಂಟು ಇದು ಬೇಸ್ ಆಗಿದೆ, ಇದು ಹೈಟ್ ಆಗಿದೆ, ಇದು ಅವ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹಾಫ್ ಇಂಟು ಬೇಸ್ ಅಂತಂದ್ರೆ ಎಕ್ಸ್ ಪ್ಲಸ್ 10 ತಗೊಂಡಿದ್ವಿ ಅಂಡ್ ಹೈಟ್ ಅನ್ನ ಎಕ್ಸ್ ಅಂತ ತಗೊಂಡಿದ್ವಿ. ದಿಸ್ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ? 600 ಅಂತ ಕೊಟ್ಟಿದ್ದಾರೆ. ಈ 2 ಅನ್ನೋದು 600 ಜೊತೆಗೆ ಮಲ್ಟಿಪ್ಲಿಕೇಶನ್ ಆಗಿ ಈ ಕಡೆ ಹೋಗ್ಬಿಡುತ್ತೆ. ಅವಾಗ ಇಲ್ಲೇನ್ ಉಳಿತೈತಿ ಅಂತಂದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 ದಿಸ್ ಇಸ್ ಈಕ್ವಲ್ ಟು 1200 ಅಂತ ಆಗುತ್ತೆ. ಯಾಕೆ 1200 ಆಗುತ್ತೆ ಅಂತಂದ್ರೆ 600 ಇಂಟು ಇಲ್ಲಿ ಕೆಳಗಡೆ ನ್ಯೂಮರೇಟರ್ ನಲ್ಲಿ 2 ಐತೆ, ನ್ಯೂಮರೇಟರ್ ನಲ್ಲಿ ಇಲ್ಲಿ 600 ಐತೆ, ಇಲ್ಲಿ ಡಿನಾಮಿನೇಟರ್ ನಲ್ಲಿ 200 ಐತೆ. ಇವೆರಡು ಈಸ್ ಈಕ್ವಲ್ ಟು ಇದ್ದಾಗ ಮಲ್ಟಿಪ್ಲಿಕೇಶನ್ ಆಗಿ ಈ ಕಡೆ ಹೋಗ್ಬಿಡ್ತೈತಿ. 600 ಇಂಟು 2 ಅಂತಂದ್ರೆ 1200. ಅದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಈ ಫಾರ್ಮಿಗೆ ತಗೊಂಡ್ಬರ್ಬೇಕು. ಎಕ್ಸ್ ಸ್ಕ್ವಯರ್ ಪ್ಲಸ್ 10x ಅದು ಈ ಕಡೆ ಬಂತು ಅಂತಂದ್ರೆ ಮೈನಸ್ 1200. ದಿಸ್ ಇಸ್ ಈಕ್ವಲ್ ಟು 0. ದಿಸ್ ಈಸ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಾಗ ಅದನ್ನ ಅರ್ಥ ಮಾಡ್ಕೊಂಡು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಂಡ್ಬರ್ಬೇಕು. ಫಸ್ಟ್ ಏನಾಗಿರ್ಬೇಕು ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಂಡ್ಬರ್ಬೇಕು. ಕ್ವಾಡ್ರಾಟಿಕ್ ಇಕ್ವೇಶನ್ ತಗೊಂಡ್ ಬಂದಾದ್ಮೇಲೆ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಅದನ್ನ ಸಾಲ್ವ್ ಮಾಡಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಮೈನಸ್ 1200 ಅಂತ ಐತೆ. ಸೊ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 1200 ಅಂತ ಬರುತ್ತೆ. ಇದನ್ನ ಸ್ಪ್ಲಿಟ್ ಮಾಡಿದೆ ಅಂತಂದ್ರೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ ಮಿಡ್ಲ್ ಆಗಿರ್ತಕ್ಕಂಥ ನಂಬರ್ ಬರಬೇಕು. ಅಂಡ್ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ ಈ 1200 ಅಂತ ಬರಬೇಕು. ಹಂಗಾದ್ರೆ ಆ ನಂಬರ್ ಯಾವ್ದಪ್ಪ ತಗೋಬಹುದು ನಾವು ಅಂತಂದ್ರೆ ಒಂದು 40 ತಗೋಬಹುದು, ಇನ್ನೊಂದು 30 ತಗೋಬಹುದು. ಮಲ್ಟಿಪ್ಲೈ ಮಾಡಿದ್ರೆ ನೋಡ್ರಿ ಇಲ್ಲಿ 40 ಇಂಟು 30 ಮಲ್ಟಿಪ್ಲೈ ಮಾಡಿದ್ರೆ 1200 ಅಂಡ್ 40 ನಲ್ಲಿ 30 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಪ್ಲಸ್ 10 ಬರ್ತತಿ. ಅಂದ್ರೆ ಇದಕ್ಕೆ ಪ್ಲಸ್ ಹಾಕ್ಬೇಕು, ಇದಕ್ಕೆ ಮೈನಸ್ ಹಾಕ್ಬೇಕು. ಪ್ಲಸ್ 40 ನಲ್ಲಿ ಮೈನಸ್ 30 ಸಬ್ಟ್ರಾಕ್ಷನ್ ಮಾಡಿದ್ರೆ ಪ್ಲಸ್ 10 ಬರ್ತತಿ. ಅಂಡ್ ಪ್ಲಸ್ ಇಂಟು ಮೈನಸ್ ಅಂತಂದ್ರೆ ಮೈನಸ್ 40 ಇಂಟು 30 ಮಲ್ಟಿಪ್ಲೈ ಮಾಡಿದ್ರೆ 1200. ಸೊ ಇವಾಗ ಇದನ್ನ ಸ್ಪ್ಲಿಟ್ ಮಾಡ್ಕೊಂತೀವಿ. ಎಕ್ಸ್ ಸ್ಕ್ವಯರ್ ಪ್ಲಸ್ 40x ಮೈನಸ್ 30x ಅಂಡ್ ಮೈನಸ್ 1200. ದಿಸ್ ಈಸ್ ಈಕ್ವಲ್ ಟು 0. ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್. ದೆನ್ ಎಕ್ಸ್ ಅನ್ನ ಹೊರಗಡೆ ತೆಗೆದೆ ಅಂತಂದ್ರೆ ಎಕ್ಸ್ ಪ್ಲಸ್ 40 ಅಂತ ಬರುತ್ತೆ. ದೆನ್ ಇಲ್ಲಿ ಕೂಡ ಎಕ್ಸ್ ಪ್ಲಸ್ 40 ಅಂತ ಬರುತ್ತೆ.
ಇಲ್ಲೊಂದು ನಂಬರ್ ಬರುತ್ತೆ -30 ಅನ್ನೋ ಒಂದು ನಂಬರ್ ಬರುತ್ತೆ. ದೇರ್ ಫೋರ್ ಎಕ್ಸ್ ಪ್ಲಸ್ 40 ಇಸ್ ಈಕ್ವಲ್ ಟು 0 ಅನ್ನೋದು ಒಂದು ರೂಟ್ ಆಗುತ್ತೆ. ಇನ್ನೊಂದು ಎಕ್ಸ್ ಮೈನಸ್ 30 ಇಸ್ ಈಕ್ವಲ್ ಟು 0 ಅನ್ನೋದು ಒಂದಾಗುತ್ತೆ. ಈ ಪ್ಲಸ್ 40 ಅನ್ನ ಆ ಕಡೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು -40 ಬರ್ತತಿ. ಅಂಡ್ ಈ -30 ಅನ್ನ ಆ ಕಡೆ ಶಿಫ್ಟ್ ಮಾಡಿದೆ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು +30 ಅಂತ ಬರುತ್ತೆ. ದೇರ್ ಫೋರ್ x is equal to 30 and x is equal to -40 ಅಂತ ಬರುತ್ತೆ. ಬಟ್ ಇಲ್ಲಿ ರೂಟ್ ಅನ್ನೋದು ಯಾವಾಗ್ಲೂ ಅಂದ್ರೆ ಆ ಒಂದು ಬೇಸ್ ಅನ್ನೋದು ಅಥವಾ ಹೈಟ್ ಅನ್ನೋದು ಎಚ್ ವ್ಯಾಲ್ಯೂ ತಗೊಂಡಿದ್ವಲ್ಲ, ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದತಿ ಈಗ -40 ಬಂದತಿ, ಮತ್ತೆ +30 ಅಂತ ಬಂದಿದೆ. ಈ ಬೇಸ್ ಮತ್ತೆ ಹೈಟ್ ಯಾವಾಗ್ಲೂ ಏನಾಗಿರ್ಬೇಕು, ಪಾಸಿಟಿವ್ ನಲ್ಲಿ ಇರಬೇಕು. ದೇರ್ ಫೋರ್ ಈ ನೆಗೆಟಿವ್ ಬಂದಿರತಕ್ಕಂಥ -40 ಅನ್ನ ನಾವು ಬಿಡ್ತೀವಿ. ಎಕ್ಸ್ ಪಾಸಿಟಿವ್ ಬಂದಿರತಕ್ಕಂಥ ಈ ಎಕ್ಸ್ ವ್ಯಾಲ್ಯೂವನ್ನ ನಾವು ಬೇಸ್ ಅಥವಾ ಹೈಟ್ ಅಂತ ತಗೊಳ್ತೀವಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ 30 ಬಂದಿದೆ ಅಂತಂದ್ರೆ ಇದು ಹೈಟ್ ಅನ್ನೋದು ಏನೈತಲ್ಲ ಅದು 30 ಆಗುತ್ತೆ. ದೇರ್ ಫೋರ್ ಇಲ್ಲಿ ಬರಿಬೇಕು ಹೈಟ್ ಆಫ್ ದ ರೈಟ್ ಹ್ಯಾಂಗಲ್ ಟ್ರಯಾಂಗಲ್, ಹೈಟ್ ಆಫ್ ರೈಟ್ ಹ್ಯಾಂಗಲ್ಡ್ ಟ್ರಯಾಂಗಲ್ ಈಸ್ ಎಷ್ಟದು 30 ಸೆಂಟಿಮೀಟರ್. ಅವಾಗ ಹೈಟ್ ಏನಾಗುತ್ತೆ, ಬೇಸ್ ಏನಾಗುತ್ತೆ ಅಂತಂದ್ರೆ ಬೇಸ್ ಈಸ್ ಈಕ್ವಲ್ ಟು 30ಗೆ ಪ್ಲಸ್ ಆಡ್ ಮಾಡ್ತೀವಿ. ಇಲ್ಲಿ ಕೊಟ್ಟಿದಾರಲ್ಲ ಎಕ್ಸ್ ಪ್ಲಸ್ 40 10 ಅಂತ ತಗೊಂಡಿದ್ವಲ್ಲ, ಹಂಗಾಗಿ 30ಗೆ +10 ಆಡ್ ಮಾಡಿದೆ ಅಂತಂದ್ರೆ ಎಷ್ಟು ಬರುತ್ತೆ, 40 ಸೆಂಟಿಮೀಟರ್ ಅಂತ ಬರುತ್ತೆ.